ಮಳೆಗಾಲದಲ್ಲಿ ಕೆರೆಂಗದ ಪೂಲು, ಕೆರೆಂಗದ ಹಪ್ಪಳ, ಪುಲ್ಕಟ್ಟೆ, ಕುಡುವರಿ ಇದೇ ನಮ್ಮ ಫೇವರಿಟ್ ತಿನಿಸುಗಳು. ಮನೆಯಲ್ಲಿ ನೆಂಟರು ಬಂದರೆ ಮಾತ್ರ ಮನೆಯಲ್ಲಿ ಸಾಕಿದ ಒಂದು ಲಾಕಿಯ ಸಾರು, ಕೋರಿ, ಮನೆಯಲ್ಲೇ ಅಜ್ಜಿ ತಯಾರಿಸಿದ ರೊಟ್ಟಿ, ಕೋರು ರೊಟ್ಟಿ. ಮುಂಚೆ ಕುಡುಕರಿಗೆ ಯಾವುದೇ ಬ್ರ್ಯಾಂಡ್ ಅಂತ ಇರಲಿಲ್ಲ. ಮನೆಯಲ್ಲಿ ಗೋಕುದ ಗಂಗಸರ ಇತ್ತು. ಅದರೊಂದಿಗೆ ಉಪ್ಪಳದ ಗಸಿ, ಅದರಲ್ಲೇ ಪಾರ್ಟಿ ಮುಗಿಯುತ್ತಿತ್ತು. ಮೊದಲ ಮಳೆಗೆ ರಾತ್ರಿ ಹತ್ತಿರದ ತೋಡಿನಲ್ಲಿ ದೆಂಜಿ ಹಿಡಿದು ಕೊಡಪಾನದಲ್ಲಿ ಹಾಕಿ ತರುತ್ತಿದ್ದರು ಅಜ್ಜಿ. ಮರುದಿನ ಅದೇ ಒಂದು ರೀತಿಯ ಸಂಭ್ರಮ, ಖುಷಿ. ಮೀನು ಸಹ ಅಪರೂಪ. 10 ರೂಪಾಯಿಗೆ ಒಂದು ತೊಟ್ಟೆ ಮೀನು 2 ದಿನಕ್ಕೆ ಸಾಕಾಗ್ತಿತ್ತು. ನುಂಗೆಲು ಮೀನು ಬೇರೆ ಇರ್ತಿತ್ತು. ಊರಿನಲ್ಲಿ ಯಕ್ಷಗಾನದ ಗಮ್ಮತ್ತು. ಮನೆಯವರೆಲ್ಲರೂ ಚಾಪೆ ಹಿಡಿದುಕೊಂಡೇ ಹೋಗುವ ಆ ದಿನಗಳು. ಒಡ್ಡೋಲಗ ಆಗುವ ತನಕ ಯಕ್ಷಗಾನ ನೋಡಿ ಮೈಸಾಸಿರೆ ಬಣ್ಣಗ ಲೆಕ್ಕಲ್ಲವೇ ಎಂದು ಗದ್ದೆಯಲ್ಲೇ ಮಲಗಿದ ಬಾಲ್ಯದ ದಿನಗಳು. ಯಕ್ಷಗಾನ ಮುಗಿದ ನಂತರ ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಕುರ್ಲುದ ಪ್ಯಾಕೆಟ್. ಅಪರೂಪಕ್ಕೆ ಊರಲ್ಲಿ ಮನೆಯಲ್ಲಿ ಹರಕೆಯ ಕೋಲ. ದೈವದ ಗಗ್ಗರದ ಸದ್ದು ಕೇಳಿದರೇ ಒಂದು ರೀತಿಯ ಭಯ. ದೈವದೆದುರು ನಿಲ್ಲಲು ಭಯವೋ ಭಯ. ಅದೊಂದು ಕಾಲವಿತ್ತು. ಏನು ಮಾಡಲಿ ಹೇಳಿ. ಇಂದು ಎಲ್ಲವೂ ತಲೆಬುಡದ ಇಲ್ಲದಂತಾಗಿದೆ. ನಾವು ಮಾಡಿದ್ದೇ ಸರಿ, ಸಂಸ್ಕೃತಿಯ ಅರಿವಿಲ್ಲ. ಸ್ವಲ್ಪ ಜೋಕ್ ಅಂತ ಅನಿಸಿರ್ಬೋದು ನಿಮಗೆ. ನಾನು ಹೇಳಿದ್ದು ಜೋಕ್ ಅಂತ ಅನಿಸಿರ್ಬೋದು. ಅಂದಿಗೂ